ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಟ್ಯಾನ್ ರಿಮೂವಲ್ ಪ್ಯಾಕ್. ಈ ಪ್ಯಾಕ್ನ ಬರೀ ಫೇಸಿಗೆ ಮಾತ್ರ ಹಾಕೋದಲ್ಲ, ಎಲ್ಲಿ ಟ್ಯಾನ್ ಆಗಿದೆ ನಿಮಗೆ ಕೈ ಕಾಲು ಎಲ್ಲ ಕಡೆಗೂ ಹಾಕ್ಬೋದು. ನೀವೆಲ್ಲರೂ ಸ್ಟೇ ವೆಕೇಶನ್ ಹೋಗಿರ್ತೀರಾ, ಸನ್ ಬರ್ನ್ ಆಗಿರುತ್ತೆ, ಸನ್ ಟ್ಯಾನ್ ಆಗಿರುತ್ತೆ, ಆವಾಗ ನೀವು ನೀಟಾಗಿ ಫೇಸ್ ಮತ್ತು ನೆಕ್ಗೆ ಅಪ್ಲೈ ಮಾಡ್ಕೋಬೋದು. ಅದ್ರ ಜೊತೆಗೆ ಕೈ ಮತ್ತು ಕಾಲ್ಗೂ ಅಪ್ಲೈ ಮಾಡ್ಬೋದು. ಇದರಿಂದ ತುಂಬ ಉಪಯೋಗ ಇದೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಫೇಸ್ ಪ್ಯಾಕ್ಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾಯಿದ್ದೀನಿ. ಈ 2 ಟೇಬಲ್ ಸ್ಪೂನ್ ಆಫ್ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಸಣ್ಣದು ಅರ್ಧ ಟೊಮೊಟೊ, ನಿಂಬೆ ರಸ, ಹಸಿ ಹಾಲು, ಇದಿಷ್ಟನ್ನು ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಕಡಲೆ ಹೆಸರು ತೊಗೊಂಡಿರ್ತೀರೋ ಅದರ ಅರ್ಧದಷ್ಟು ರೈಸ್ ಫ್ಲೋರ್ ಸಾಕು, ಅಕ್ಕಿ ಹಿಟ್ಟು. ಅರಿಶಿನ, ಟೊಮೆಟೊ ಜ್ಯೂಸ್, ಈ ಟೊಮೆಟೊ ಹಂಗೆ ಇಟ್ಕೊಳ್ಳಿ. ಇದನ್ನು ಸ್ಕ್ರಬ್ ಥರ ಮಾಡ್ಕೋಬೋದು. ಒಳಗಡೆ ಪಲ್ಪ್ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ, ಬಿಕಾಸ್ ಹುಳಿಗೆ ಅಂತ ನಾನು ನಿಂಬೆಹಣ್ಣು ಹಾಕ್ತಾ ಇರೋದ್ರಿಂದ ಅದನ್ನು ಸ್ಕ್ರಬ್ ಥರ ಯೂಸ್ ಮಾಡ್ತೀನಿ. ಇದು ನಿಂಬೆಹಣ್ಣು ಚಿಕ್ಕ ಸ್ಲೈಸ್ ತೊಗೊಂಡಿದ್ದೀನಿ, ಒಂದು 2 to 3 ಡ್ರಾಪ್ಸ್ ಅಷ್ಟೇ. ಇದಾದಮೇಲೆ ಈ ಮಿಕ್ಸ್ಚರ್ನ ನಾವು ಹಾಲಲ್ಲಿ ಕಲಿಸ್ಕೋಬೇಕು. ಹಸಿ ಹಾಲಾರ ಹಾಕ್ಬೋದು, ಕಾಯಿಸಿರೋ ಹಾಲಾರ ಹಾಕ್ಬೋದು. ಅಲ್ಲಿ ತಣ್ಣಗಾದ್ಮೇಲೆ ಕಲಿಸ್ಕೊಳ್ಳಿ, ಕಾಯಿಸಿರೋದಾದರೆ. ನೋಡಿ, ಈ ಥರ ಆಗುತ್ತೆ ಪೇಸ್ಟು. ಈ ಥರ ಸ್ಮೂತಾಗಿ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊ. ಇದು ನೀವು ನೋಡ್ತಿರ್ಬೋದು, ನಿಮ್ಗೆ ಈ ಥರ ಆನ್ಲೈನಲ್ಲೆಲ್ಲ ಬ್ರಷ್ ಸಿಗುತ್ತೆ. ವೇಗಾದಿದು, ವೇಗ ಫೇಸ್ ಪ್ಯಾಕ್ ಬ್ರಷ್ ಅಂತಲೇ ಇರುತ್ತೆ. ಈ ಥರ ಬ್ರಷ್ ಸಿಗುತ್ತೆ ಆನ್ಲೈನಲ್ಲಿ ನಿಮಗೆ. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಹಾಗೆ ಹೇರ್ಸ್ಗೆಲ್ಲ ಏನೂ ಆಗಬಾರ್ದು ಅಂದ್ಬಿಟ್ಟು ಇದು ನನಗೆ ಇದು ಒಂದು ಫೇಸ್ ವಾಶ್ ತೊಗೊಂಡಿದ್ದೆ ಫೇಸ್ ಶಾಪ್ದು, ಅದಕ್ಕೆ ನನಗೆ ಇದು ಕೊಟ್ಟಿದ್ರು, ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಕೂದಲೆಲ್ಲ ನೀಟಾಗಿ ಹಾಕ್ಬಿಟ್ರೆ ಯಾವುದೇ ರೀತಿ ಏನಾಗಲ್ಲ. ಹಿಂದೆ ಚೈನ್ ಅಷ್ಟೇ, ನಿಮ್ದು ಏನಿರುತ್ತೆ ಅದನ್ನು ಹಿಂದೆ ಹಾಕ್ಕೊಳ್ಳಿ. ಕತ್ತಿಗೆಲ್ಲ ಪೂರ್ತಿ ಅಪ್ಲೈ ಮಾಡಬೇಕು. ನಾನು ಫೇಸ್ ವಾಶ್ ಮಾಡಿದ್ದೀನಿ, ಯಾವುದೇ ರೀತಿ ಏನೂ ಅಪ್ಲೈ ಮಾಡಿಲ್ಲ. ಮಾಯ್ಶ್ಚರೈಸರ್ ಆಗಲಿ ಸೀರಮ್ ಆಗಲಿ ಅದೇ ರೀತಿ ಏನೂ ಇಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ, ಹಾಗೆ ವೈಪ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ. ಈ ಥರ ಮಿಕ್ಸಿಂಗ್ ಬ್ರಷಲ್ಲಿ ಬೇಕಾದ್ರೆ ನೀವು ಇನ್ನೊಂದ್ಸಲ ಮಾಡ್ಬೋದು. ನಾನಿವಾಗ ಮಿರರ್ ನೋಡ್ಕೊಂಡು ಅಪ್ಲೈ ಮಾಡ್ಕೋತೀನಿ, ಬಿಕಾಸ್ ಅದು ಬ್ಯಾಕ್ ಕ್ಯಾಮ್ರಾದಲ್ಲಿದೆ. ನಿಮಗೆ ಬ್ರಷ್ ಬೇಡ, ಕೈಯಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ಕೈಯಲ್ಲೂ ಮಾಡ್ಬೋದು.
ಆಮೇಲೆ ಕತ್ತು ನೆಕ್ ಅಷ್ಟೇ, ನೆಕ್ಕು ತುಂಬ ಇಂಪಾರ್ಟೆಂಟು. ಇದಕ್ಕೂ ಅಪ್ಲೈ ಮಾಡಿ, ಇಲ್ಲಾಂದರೆ ಇದೇ ಒಂಥರ ಕಾಣುತ್ತೆ. ನೀವೇನೇ ಅಪ್ಲೈ ಮಾಡಿದ್ರು ನೆಕ್ಕನ್ನು ಅಪ್ಲೈ ಮಾಡಬೇಕು. ಕ್ರೀಮ್ ಆಗಿರ್ಬೋದು, ಫೌಂಡೇಶನ್ ಏನಾದರೂ ಹಾಕೊಳ್ಳಿ, ನೆಕ್ಕನ್ನು ಮರಿಬೇಡಿ. ಅದು ಪಾರ್ಟ್ ಆಫ್ ಯೋರ್ ಫೇಸ್. ನೀಟಾಗಿ ಮುಂದೆ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಕಲ್ಲಿರೋ ಟ್ಯಾನು ಹೋಗುತ್ತೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ. ನೋಡಿದ್ರೆ ಈಗ ಕಂಪ್ಲೀಟ್ ಆಲ್ ಓವರ್ ಫೇಸ್, ನೆಕ್ ಹಚ್ಕೊಳ್ಳಿ. ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಬೇಕು ವಾರ್ಮ್ ವಾಟರಲ್ಲಿ. ಅಂದರೆ ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ಆ ಥರ ಬೆಚ್ಚನ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಬರ್ಬೇಕು. ಅಂದರೆ ಮತ್ತೆ ಫೇಸ್ ಪ್ಯಾಕ್ ಜಸ್ಟ್ ವಾಶ್ ಮಾಡಿ ಫೇಸ್ ವಾಶ್ ಎಲ್ಲ ಹಾಕಿ ವಾಶ್ ಮಾಡಿಬಿಡಿ. ಅಥವಾ ಸೋಪು ನೀವೇನು ಯೂಸ್ ಮಾಡ್ತೀರೋ ಅದನ್ನೆಲ್ಲ ಹಾಕ್ಬಾರ್ದು. ಹಾಕಿರೋದನ್ನು ನೀಟಾಗಿ ವಾಶ್ ಮಾಡ್ಕೊಬನ್ನಿ ಅಷ್ಟೇ. ಅದಕ್ಕೆ ಸೋಪು, ಫೇಸ್ ವಾಶ್ ಅದೆಲ್ಲ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ ನಿಮ್ಮ ಫೇಸ್ ಪ್ಯಾಕ್ನ ನೀಟಾಗಿ ವಾಶ್ ಮಾಡ್ಕೊಬಂದು ನಿಮ್ಮ ಹತ್ರ ಐಸ್ ರೋಲಿಂಗ್ ಮಸಾಜಲ್ಲಿದ್ದರೆ ಅದರಲ್ಲಿ ಒಂದ್ಸಲಿ ಮಸಾಜ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೀವು ಡೈಲಿ ಏನು ಯೂಸ್ ಮಾಡ್ತೀರಾ, ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡ್ಬೋದು ನೀವು, ಜಸ್ಟ್ ಟವಲಲ್ಲಿ ವಾಶ್ ಮಾಡ್ಕೊಂಡು ಬಂದ ತಕ್ಷಣ ಟ್ಯಾಬ್ ಮಾಡಿ ಅಷ್ಟೇ. ಮುಖ ಎಲ್ಲ ಉಜ್ಜೋದು, ಒರೆಸೋದು ಆ ಥರ ಎಲ್ಲ ಜಸ್ಟ್ ಇಷ್ಟೇ. ಗಚ್ಚುತ್ತೆಲ್ಲ ನೀಟಾಗಿ. ಅದಾದಮೇಲೆ ಐಸ್ ಇದ್ದರೆ ಐಸಲ್ಲಿ ಮಸಾಜ್ ಮಾಡಿಕೊಂಡು ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಫಾಲೋ ಅಪ್ ಮಾಡಿದ್ರೆ ಸಾಕು. ಇದನ್ನು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡ್ತಾವೆ. ನಿಮ್ಮ ಫೇಸಲ್ಲಿರೋ ಟ್ಯಾನು ರಿಡ್ಯೂಸ್ ಆಗುತ್ತೆ ಮತ್ತು ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ನೀವೇ ನೋಡ್ಬೋದು. ಸ್ವಲ್ಪ ವೀಡಿಯೋನ ಒಂದು ಫ್ಯೂ ಮಿನಿಟ್ಸ್ ಬ್ಯಾಕ್ ಹೋಗಿ ನೋಡಿ. ನಾನು ಫೇಸ್ ಪ್ಯಾಕ್ ಹಚ್ಚೋಕೆ ಮುಂಚೆ ಫೇಸ್ ವಾಶ್ ಆದಮೇಲೆ ಆ ಥರ ಕಾಣ್ತಿದೆ, ಒಂದು ಗ್ಲೋ ಬರುತ್ತೆ. ವೀಕ್ಲಿ 2 ಯೂಸ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು. ನಾನು ಹೇಗೆ ಮಾಡಿದೆ ಏನು ಅಂತ ನೀವು ನೋಡಿದ್ರಿ ಅಲ್ವಾ? ಇದೇ ಥರ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ಬೇಕಾಗಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.